ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಶುಭೋದಯಗಳು ಎಲ್ರಿಗೂ. ಸೊ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಸಂಡೇ ಬೆಳಗ್ಗೆ ಈ ಥರ ರೆಡಿಯಾಗಿದ್ದೀನಿ ನಾನು. ಏನಪ್ಪ ಇವತ್ತು ಸ್ಪೆಷಲ್ ಅಂತಂದರೆ, ತುಂಬ ದಿವಸದಿಂದ ಪ್ಲ್ಯಾನ್ ಇತ್ತು. ಅಂದರೆ ಯಮುನಾ ಅಕ್ಕ, ರಮೇಶನ, ನಾನು ಮತ್ತು ನಮ್ಮ ಯಜಮಾನ್ರು ಆಚೆ ಹೋಗಬೇಕು ಅಂತ ಹೇಳಿ ಒಂದು ಟೆಂಪಲ್ಗೆ. ಸೊ ಅದು ಯಾವ ಟೆಂಪಲು, ಎಲ್ಲಿ ಬರುತ್ತೆ, ಸೊ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಸೊ ಬೆಳಗ್ಗೆ ಇವತ್ತು ಎದ್ದು ರೆಡಿಯಾಗಿದ್ದೀವಿ. ಮನೆಯಲ್ಲಿ ದೇವ್ರ ಪೂಜೆ ಆಯಿತು. ವೆದರ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ನೋಡಿ, ಬೆಳಗ್ಗೆ ಮಾರ್ನಿಂಗ್ ಅಂದರೆ ಸಂಡೇ ಅಲ್ವಾ, ಎಲ್ಲ ಜನ ಆರಾಮ್ಸೆ ಮಲಗಿರ್ತಾರೆ. ಇವ್ರು ಮಾತ್ರ ಮಲಗಿರಲ್ಲ, ಇವ್ರು ಎಚ್ಚರಾಗಿರ್ತಾರೆ. ಸೊ ನೋಡ್ಬೋದು, ಇವಾಗ ಬಂದು ಅಕ್ಕ ಅಣ್ಣ ರೆಡಿ ಆಗ್ತಿದ್ದಾರೆ, ಅಂದರೆ ಆಗಿದ್ದಾರೆ ಆಲ್ಮೋಸ್ಟು. ಸ್ವಲ್ಪ ಅದು ಇದು ತೊಗೊಳೋದು, ಬ್ಯಾಗು ಅದು ಇದು ಇರುತ್ತಲ್ವ, ಸೊ ಅದಕ್ಕೆ ವೇಟಿಂಗು. ಸೊ ಇದು ನನ್ನ ಔಟ್ಫಿಟ್ಟು. ಲಾಸ್ಟ್ ಒಂದು ಕಾರ್ ಇದೆಯಲ್ಲ ಆ ಕಡೆ ಸೈಡು, ಅದೇ ಕಾರಲ್ಲಿ ಇವಾಗ ನಾವು ಹೋಗೋದು. ಸೊ ಇಲ್ಲಿ ನಮ್ಮ ಹಸ್ಬೆಂಡು ಹಾಯ್ ಮಾಡಿರಿ. ಹಾಯ್. ಸೊ ಇಲ್ಲಿ ನಮ್ಮಮ್ಮ ಬ್ಯಾಗ್ ತೊಗೊಂಡಿಲ್ಲ. ಇರಲಿ ಬಿಡು, ಇರಲಿ. ಆ ಬ್ಯಾಗಲ್ಲ ನಾನು ಹೇಳಿದ್ದು. ನೋಡಿ ನಮ್ಮಮ್ಮ ಬ್ಯಾಗ್ ಅಂದ ತಕ್ಷಣ ಈ ಬ್ಯಾಗ್ ಹಾಕ್ಕೊಂಡು ಹೋಗ್ತವ್ರೆ. ಹೋಗು ಅಕ್ಕ. ಬನ್ನಿ ಅಕ್ಕ ಅಣ್ಣ ಬರ್ತಾವ್ರೆ. ಇನ್ನೂ ರೆಡಿಯಾಗಿಲ್ಲ. ಸೊ ಅಂದರೆ ರೆಡಿ ಆಗಿದ್ದಾರೆ, ಜಸ್ಟ್ ಬರೋವಾಗ ಮನೆಗೆ ಬೀಗ ಹಾಕಬೇಕು, ಬ್ಯಾಗ್ ತೊಗೋಬೇಕು, ಬಾಟ್ಲು ತೊಗೋಬೇಕು, ಈ ಥರ ಏನಾದರೂ ಇರುತ್ತಲ್ವ. ಸೊ ಅದೇ ಥರ ಇವಾಗ ನಾನು ಹೋಗ್ತಾಯಿದ್ದೀನಿ. ಈ ಥರ ರೆಡಿಯೆಲ್ಲ ಆಗಿ ನೋಡಿ, ಅಲ್ಲಿ ಬಂದು ಹಸ್ಬೆಂಡ್ ಬಂದು ಕಾರ್ ತೊಗೊಂಡು ಬರ್ತಿದ್ದಾರೆ. ಅಣ್ಣ ಬರ್ತಿದ್ದಾರೆ. ಗುಡ್ ಮಾರ್ನಿಂಗ್ ಅಣ್ಣ. ಅಣ್ಣಗೆ ಇವತ್ತೇನು ಹೊಸ ದಿನ ಅಲ್ಲ ಅಣ್ಣ, ದಿನಾಲೂ ಈ ಥರ ಬೆಳಗ್ಗೆ ಎದ್ದು ರೆಡಿ ಆಗ್ತಾರೆ, ಆಫೀಸ್ ಹೋಗ್ತಾರೆ. ಆದರೆ ಇದು ನಮಗೆ ಬೆಳಗ್ಗೆ ಎದ್ದಿದ್ದೀವಿ, ಹೋಗ್ತಾ ಇದ್ದೀವಿ, ಇದು ನಮಗೆ ಒಂಥರ ಸ್ಪೆಷಲ್ ಡೇ. ಸೊ ಅಣ್ಣಗೇನಿಲ್ಲ, ಅಣ್ಣ ದಿನಾಲೂ ಬೆಳಗ್ಗೆ ಬೇಗ ಎದ್ದು ಆಫೀಸೆಲ್ಲ ಹೋಗ್ತಾರೆ. ಸೊ ಇವತ್ತು ಚೆನ್ನಾಗಿದೆ, ಯಾಕೆಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಎಲ್ಲರೂ ಹೇಳ್ತಾರೆ ಬೆಳಗ್ಗೆ ಅಂದರೆ ಬೆಳಗಿನ ಜಾವ ಎದ್ದರೆ ಚೆನ್ನಾಗಿರುತ್ತೆ, ಡೇ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ಇವತ್ತು ಡೇ ಚೆನ್ನಾಗಿದೆ. ಇನ್ಮೇಲೆ ದಿನಾಲೂ ಬೆಳಗ್ಗೆ ಬೇಗ ಎದ್ದೋದಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಅಣ್ಣ ಬ್ಯಾಗೆಲ್ಲ ಇಟ್ಟರು, ನಮ್ಮಮ್ಮ ಹೋಗಿ ಕುತ್ಕೊಂಡು ಬಿಟ್ಟವ್ರೆ. ಸೊ ನೋಡಿ ಇಲ್ಲಿ ಏನವ ಹೋಗಿ ಕುತ್ಕೊಂಡು ಬಿಟ್ಟಾಳೆ ನಮ್ಮವ್ವ. ಅಕ್ಕ ಬಂದರು. ಅಕ್ಕ ಗುಡ್ ಮಾರ್ನಿಂಗ್ ಅಕ್ಕ. ಅಂತ ಇದ್ರು, ಆಲ್ರೆಡಿ ಹೋಗಿದ್ದೀರಲ್ಲ ಅಂದೆ. ಅದೇ వచ్చేది ತಿಪ್ಪಣ್ಣಳ್ಳಿ ಡ್ಯಾಮ್. ನೀರೇ ಬರಲಿಲ್ಲ. ನೀರು ಏನದು ಅಂದರೆ ಪೈಪ್ ಲೀಕೇಜ್ ಆಗಿದೆಯಾ ಹಾಗೆ. ಇಲ್ಲಿ ಹೋಗೋವಾಗ ಫ್ರೆಂಡ್ಸ್ ಕಾರಲ್ಲಿ ನೋಡಿದ್ವಿ. ಚೆನ್ನಾಗಿದೆ ನೀರು, ನೋಡಿ ನೀರು. ಇಲ್ಲಿ ಅಣ್ಣ ಇದ್ದಾರೆ, ಅಕ್ಕ, ಇಲ್ಲಿ ನಮ್ಮಮ್ಮ. ಮಸ್ತದಲ್ವ ನೀರು. ನಮ್ಮಮ್ಮ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಿದಾರಕ್ಕ. ನೀರು ಈ ನೀರು ಹೌದು. ಅಣ್ಣ ಎಲ್ಲ ಹೋಗ್ತಾರೆ ನೋಡಿ, ನಾನು ಇಲ್ಲಿದ್ದೀನಿ. ಚೆನ್ನಾಗಿದೆ ನೋಡಕ್ಕೆ. ನಾನು ಫುಲ್ ಮುಂದೆ ಬಂದಿದ್ದೀನಿ, ಯಾಕಂದರೆ ನನಗೆ ನೀರಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇಲ್ಲೆಲ್ಲ ನೋಡಿ ಬೆಟ್ಟ ಎಲ್ಲ ಇದೆ ಆ ಕಡೆ ಎಲ್ಲ. ಅಲ್ಲಿ ಒಂದು ಯಾವುದೋ ಡ್ಯಾಮ್ ಇದೆ, ಡ್ಯಾಮ್ ಇತ್ತು, ನಾವು ಹೋಗಲಿಲ್ಲ ಅಲ್ಲಿಗೆ. ಇಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ ಗಾಡಿನ, ನಿಲ್ಲಿಸೊಂಡೆ ನೋಡಿ. ಯಾಕೋ ಹೋಗ್ತಿದ್ದಾರೆ ಅವರೆಲ್ಲ. ನಂಗೆ ನೀರಂದರೆ ಸಖತ್ ಇಷ್ಟ. ವಾವ್, ನೆಕ್ಸ್ಟ್ ಲೆವೆಲ್. ಅದು ಬಂದೆ ಕರೀತಾರೆ. ಅದು ಈ ಮಾರ್ನಿಂಗಲ್ಲಿ ಏನು ಚೆನ್ನಾಗಿದೆ ನೀರು. ಸ್ನಾನ ಮಾಡಬೇಕು ಈ ಥರ ಹಳ್ಳಿಯಲ್ಲಿ ನಿಂತ್ಕೊಂಡು. ನೋಡಿ ಕರೀತಿದ್ದಾರೆ, ಹೋಗ್ತೀನಿ. ಬಂದೆ. ಸೊ ಈಗ ಕರೀತಿದ್ದಾರೆ. ನೀರೇನೋ ನೋಡಿದೆ, ತುಂಬ ಫಿಶ್. ಕಾರಲ್ಲಿ ಕುತ್ಕೊಂಡು ಬೇಜಾರಾಗಿತ್ತು. ಸೊ ನೀರು ನೋಡಿ, ಮತ್ತೆ ನೀವು ಒಂದ್ಸಲ ನೋಡ್ಕೊಳ್ಳಿ. ಕರೀತಿದ್ದಾರೆ, ಹೋಗ್ತಾ ಇದ್ದೀವಿ ಇವಾಗ ನೀರು ನೋಡೋಕ್ಕೆ. ನೋಡಿ ಅಲ್ಲಿ ದೊಡ್ಡ ಬೆಟ್ಟ ಇದೆ, ಅದ್ರ ಮೇಲೆ ಚಿಕ್ಕ ಕಲ್ಲಿದೆ. ಆಮೇಲೆ ಇಲ್ಲಿ ಫಾಗ್, ಮೋಡ ತುಂಬಿಕೊಂಡಿದೆ ಬಂದದು. ಫಾಗ್ ಅಂದರೆ ಬೆಟ್ಟದ ಮೇಲೆ ಫಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ಝೂಮ್ ಮಾಡಿ ಕಾಣಿಸ್ತಿದೆ. ಹೊಗೆ ಅಂದರೆ ಒಲೆ ಉರ್ಸಿದ್ರೆ ಹೊಗೆ ಬರುತ್ತಲ್ಲ, ಆ ಥರ ಫಾಗ್.
ಇವತ್ತು ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ತಾಣ ಆಗಿದೆ ಅಂತಾನೆ ಹೇಳ್ತೀನಿ. ಅದಲ್ಲದೆ ಈ ಪ್ಲೇಸ್ ಏನಿದೆ ಅಲ್ವಾ, ಇದು ನಮ್ಮ ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಇದು ಕೂಡ ಒಂದು ಪ್ಲೇಸು. ಅದಲ್ಲದೆ ಟ್ರೆಕ್ಕಿಂಗ್ ಮಾಡಕ್ಕೆ ಇದೊಂದು ಅದ್ಭುತವಾದ ಸೌಂದರ್ಯ ಮತ್ತು ಸಾಹಸಮಯ ಟ್ರೆಕ್ಕಿಂಗ್ಗೆ ಇದೊಂದು ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋ ಬೆಟ್ಟ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಬೆಟ್ಟ, ಅಂದ್ರೆ ಸಾವನದುರ್ಗದಲ್ಲಿ ಬರುವಂತಹ ಒಂದು ಪ್ರಸಿದ್ಧವಾದ ಬೆಟ್ಟ. ಸೊ ಈ ಬೆಟ್ಟ ನಮ್ಮ ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಇದು ಕೂಡ ಒಂದು. ಅದಲ್ಲದೆ ಟ್ರೆಕ್ಕಿಂಗ್ ಮಾಡಕ್ಕೆ ಇದೊಂದು ಸುಂದರವಾದ ಪ್ಲೇಸ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ನಮ್ಮ ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ನಾವು ಇಲ್ಲಿಗೆ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ. ಸಾವನದುರ್ಗದಲ್ಲಿದೆ ಇದು. ಅಂದರೆ ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್ ದೂರದಲ್ಲಿ ಇದು ಇದೆ ನೋಡಿ. ಒಂದು ಪುರಾತನವಾದ ಟೆಂಪಲ್ ಇದು. ಸೊ ಅಲ್ಲಿ ನಮ್ಮಮ್ಮ, ಅಕ್ಕ ಮತ್ತು ನಮ್ಮ ಯಜಮಾನರು ಬರ್ತಿದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿ ಈಗ ನಾವಿದ್ದೀವಿ. ಸೊ ಇದೊಂದು ಪ್ರಸಿದ್ಧವಾದ ಟೆಂಪಲ್ ಮತ್ತೆ ಪುರಾತನವಾದ ಟೆಂಪಲ್ ಅಂತಾನೆ ಹೇಳ್ಬೋದು. ಇಲ್ಲಿಯ ವಿಶೇಷತೆ ಏನಂದ್ರೆ, ಇಲ್ಲಿಗೆ ಅಂದ್ರೆ ಸಾವನದುರ್ಗದಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಭಕ್ತರು ಏನ್ ಬರ್ತಾರಲ್ಲ, ಅವರು ಇಲ್ಲಿಗೆ ಬಂದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಮುಂದಿನ ಪ್ರಯಾಣ ಮಾಡ್ತಾರೆ ಅಂತಾನೆ ಹೇಳ್ತೀನಿ. ಟೆಂಪಲ್ ಒಳಗಡೆ ಹೋದ ತಕ್ಷಣ ರಮೇಶ್ ಅಣ್ಣ ಬಂದು ಪೂಜೆಗೆ ಏನೇನ್ ಬೇಕು ಅದೆಲ್ಲ ತಗೊಂಡ್ ಬಂದು ಅಕ್ಕ, ಅಣ್ಣ ಮತ್ತೆ ನಮ್ಮಮ್ಮ ಮುಂದೆ ಇದ್ರು, ನಾನು ಮತ್ತೆ ನಮ್ಮ ಯಜಮಾನ್ರು ಹಿಂದೆ ಇದ್ವಿ. ಸೊ ಇವಾಗ ನಾವು ಹೋಗ್ತಾ ಇದ್ವಿ. ಹೋದ ತಕ್ಷಣ ನೋಡ್ತೀನಿ ಸಿಕ್ಕಾಪಟ್ಟೆ ಜನ, ಅಲ್ಲಿ ನಿಂತ್ಕೊಳ್ಳೋಕ್ ಜಾಗನೇ ಇಲ್ಲ. ಹಾಗಾಗಿ ಅಣ್ಣ ಒಬ್ರು ಒಳಗಡೆ ಹೋದ್ರು. ಸೊ ನಾನು, ಅಕ್ಕ, ನಮ್ಮಮ್ಮ ಮತ್ತೆ ನಮ್ಮ ಯಜಮಾನ್ರು ಹಿಂದೆನೆ ಇದ್ವಿ ಆಚೆ. ಸೊ ಒಳಗಡೆ ಅಭಿಷೇಕ ಮಾಡ್ತಾ ಇರೋದು ನಮ್ಗೆ ಕಾಣಿಸ್ತಾ ಇರ್ಲಿಲ್ಲ. ಹಾಗಾಗಿ ನಾವು ನಿಂತ್ಕೊಂಡು ಟಿವಿಯಲ್ಲಿ ನೋಡ್ತಾ ಇದ್ವಿ. ಸೊ ನೋಡಿ, ಟಿವಿಯಲ್ಲಿ ಅಂದ್ರೆ ಫುಲ್ ಕರೆಕ್ಟ್ ಆಗಿ ಅದು ಕಾಣಿಸ್ತಾ ಇತ್ತು ಅಲ್ಲಿ. ಏನ್ ತುಂಬಾ ಚೆನ್ನಾಗಿತ್ತು ದೇವರು. ಆಮೇಲೆ ನನ್ಗೂ ಸ್ವಲ್ಪ ಜಾಗ ಸಿಕ್ತು ಅಲ್ಲೇ, ನಾನು ನಮ್ಮ ಯಜಮಾನ್ರು. ಸೊ ಹೋಗ್ಬಿಟ್ಟು ನೋಡ್ತಾ ಇದ್ದೆ, ಆ ದೇವ್ರನ್ನ ನೋಡ್ತಾನೇ ಇದ್ದೆ. ಅಷ್ಟು ಚಂದ ಅಭಿಷೇಕ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ರು. ಶ್ರೀನಾರಸಿಂಹ ಲಕ್ಷ್ಮೀ ನೃಸಿಂಹ ಶ್ರೀ ನರಸಿಂಹಸ್ವಾಮಿ ದೇವರಿಗೆ ಆರತಿ ಮಾಡ್ತಾ ಇದ್ರು. ಆರತಿ ಮಾಡುವಾಗ ಇಲ್ಲಿ ಏನು ಗಂಟೆಗಳ ಶಬ್ದ ಬರ್ತಾ ಇತ್ತಲ್ಲ, ಆ ಗಂಟೆಗಳ ಶಬ್ದ, ಇಲ್ಲಿ ಬಂದಿರುವಂತಹ ಭಕ್ತರ ಭಕ್ತಿ, ಮತ್ತೆ ಇಲ್ಲಿ ಒಂದು ಈ ಸನ್ನಿಧಿಯಲ್ಲಿ ಆ ದಿವ್ಯವಾದ ವಾತಾವರಣ, ಇದೆಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಅಂತಾನೆ ಹೇಳ್ತೀನಿ. ದೇವರಿಗೆ ಅಲ್ಲಿ ಅಭಿಷೇಕ ಆಯ್ತು, ಆರತಿ ಮಾಡಿದ್ದಾಯ್ತು, ಅಲಂಕಾರ ಮಾಡ್ತಾರೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಬಂದು ನಿಂತ್ಕೊಂಡಿದ್ವಿ. ಅಲ್ಲಿ ಕೂಡ ಅಭಿಷೇಕ ಮಾಡ್ತಾ ಇದ್ರು. ಸೊ ಹಾಲಿನಿಂದ, ಮೊಸರಿನಿಂದ ಮತ್ತೆ ಅರಿಶಿಣದ ನೀರಿನಿಂದ ಎಷ್ಟು ಅಂದವಾಗಿ ಆ ಲಕ್ಷ್ಮೀ ತಾಯಿಗೆ ಅಭಿಷೇಕ ಮಾಡ್ತಾ ಇದ್ರು. ಸೊ ಅದೆಲ್ಲ ನೋಡಿದ್ರೆ ಶ್ರೀ ಸಾಕ್ಷಾತ್ ಲಕ್ಷ್ಮೀ ಅಮ್ಮನೇ ಎದುರುಗಡೆ ನಿಂತಂಗಿತ್ತು. ಅದಲ್ಲದೆ ನಮ್ 2 ಕಣ್ಣುಗಳನ್ನು ಸಾಲಲ್ಲ ಅಂತಾನೆ ಹೇಳ್ಬೋದು. ಲಕ್ಷ್ಮೀ ದೇವರಿಗೆ ನೋಡಕ್ಕೆ ಅಲಂಕಾರ ಮಾಡಿ ಆರತಿ ಎಲ್ಲ ಬೆಳಗಿದ್ರು. ತುಂಬಾ ಚೆನ್ನಾಗಿತ್ತು. ಹೇಳಕ್ಕೆ ಮಾತೇ ಬರಲ್ಲ ಬಾಯಲ್ಲಿ, ಅಷ್ಟು ಚಂದವಾಗಿತ್ತು. ಜಸ್ಟ್ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ಆ ಕಡೆ ನರಸಿಂಹಸ್ವಾಮಿ ಅಭಿಷೇಕ ಮುಗೀತು, ಈ ಕಡೆ ಅಮ್ಮನವ್ರದ್ದು ಅಭಿಷೇಕ ಮುಗೀತು. ಇವಾಗೆಲ್ಲ ಆಚೆ ಬಂದಿದ್ದೀವಿ ನೋಡಿ, ಅಲ್ಲೆಲ್ಲ ಅಲಂಕಾರ ಮಾಡ್ತಿದ್ದಾರೆ. ಮತ್ತೊಮ್ಮೆ ಹೋಗಿ ಅಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಒಡಿಸ್ಕೊಂಡು ಬರಬೇಕು. ಸೊ ಇವಾಗ ಈ ಬೆಟ್ಟ ನೋಡ್ತಾ ಇದ್ದೀವಿ, ಯಾವ ರೇಂಜಿಗೆ ಬೆಟ್ಟ ಇದೆ. ಅಕ್ಕ, ನಿಜವಾಗ್ಲೂ ಬೆಟ್ಟ ನೋಡಿದ್ರೆ ಹತ್ತಕ್ಕಾಗಲ್ಲ ಅಂತ ಅನಿಸ್ತಿದೆ. ಹೌದಾ? ಏನು ನೋಡ್ತಾವ್ರೆ ಇಲ್ಲಿ ಅಣ್ಣ ಮತ್ತು ಇವರು? ಸೊ ನೋಡಿ ಬೆಟ್ಟ ಹೆಂಗಿದೆ, ಯಾವ ರೇಂಜಿಗಿದೆ. ಯಪ್ಪ, ಇದು ಏಷ್ಯಾದಲ್ಲಿ ಇದೊಂದು ದೊಡ್ಡ ಬೆಟ್ಟ ಅಂತಲೇ ಹೇಳ್ತಾರೆ ನೋಡಿ. ಸಖತ್ತಾಗಿದೆ. ಯಪ್ಪ, ಬೆಟ್ಟ ಹತ್ತಕ್ಕಾಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ನಾವಂತೂ ಹತ್ತ ಇಲ್ಲ ಬೆಟ್ಟ. ಕೇಳಿದೆ, ಬೇಡ ಅಂತ ಅಂದರು ನಮ್ಮ ಯಜಮಾನ್ರು. ಬೆಟ್ಟ ಈ ಕಡೆ ಎಲ್ಲ ಚೆನ್ನಾಗಿದೆ ನೋಡಿ. ಈ ಕಡೆಲ್ಲ ಈ ಥರ ಮರ ಇದೆ, ದೊಡ್ಡ ದೊಡ್ಡ ಮರ. ಮಂಕೀಸ್ ಎಲ್ಲ ಅಲ್ಲಿದ್ದಾವೆ. ಸೊ ಮಂಕಿ ನೋಡ್ಬೋದು ನೀವು.
ಕಾಣಿಸಲ್ಲ ಅಂತ ಅನ್ಕೋತೀನಿ. ಝೂಮ್ ಮಾಡಿದ್ರೆ ಓಡ್ತವೆ ಈ ಕಡೆನೇ ಬರ್ತಿದ್ದಾರೆ ಅಂತ ಅನ್ಕೋತೀನಿ ಮಂಕಿ ನನ್ನ ಹತ್ರ. ಸೊ ನೋಡಿ ಮೇಲೆ ವಾವ್ ಸಕ್ಕತ್ತಾಗಿದೆ ನೇಚರ್. ಮತ್ತೆ ಈ ಕಡೆ ಬರ್ತಾ ಇದ್ದೀರಾ? ಯಾಕೆ ಈ ಕಡೆ ಬರ್ತಾ ಇದ್ದೀರಾ ಅಂದಾಗ ನಿನ್ ಫೋಟೋ ತೆಗಿಲಿ ಅಂತ ನಾವು ಬರ್ತಾ ಇದೀವಿ ಅಂತ ಅಂದ್ರು. ಸೊ ನಗು ಬಂತು ನನಗೆ. ಸೊ ಗೈಸ್ ಈ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ, ಕಾಣಿಸ್ತಿದ್ಯಲ್ವಾ? ನನ್ನ ಜೊತೆ ಯಮುನಾ ಅಕ್ಕ ಬರ್ತಿದ್ದಾರೆ, ನಮ್ಮ ಅಮ್ಮ ಬರ್ತಿದ್ದಾರೆ ಬೆಟ್ಟ ಹತ್ತಕ್ಕೆ. ಅಲ್ಲಿ ಮುಂದೆ ನಮ್ಮ ಯಜಮಾನ್ರು ಮತ್ತು ರಮೇಶ್ ಅಣ್ಣ ಅವರು ಹೋಗ್ತಿದ್ದಾರೆ ಬೆಟ್ಟ ಹತ್ತಕ್ಕೆ. ಸೊ ಬೆಟ್ಟ ಹತ್ತೀವಿ ಇವಾಗ ನೋಡಿ, ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇನು ಬೇರೆ ಇದೇನು ಇಲ್ಲ, ಬೆಟ್ಟ ಹತ್ತಕ್ಕೆ ಜಾಗ ಇಲ್ಲ ಅಲ್ಲಿ ಹೋಗೋಕ್ಕೆ ಅಲ್ವಕ್ಕ, ಅದಕ್ಕೆ ಬಂದುಬಿಟ್ರು ಅವರು. ಸೊ ನೋಡಿ ಫ್ರೆಂಡ್ಸ್, ಅಲ್ಲಿ ಬೆಟ್ಟ ಹತ್ಬೇಕು ಅಂದ್ರೆ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತ ರೀಸನ್ ಅವ್ರು ಯಾರು ಹೇಳಿಲ್ಲ, ಬಟ್ ಕ್ಲೋಸ್ ಮಾಡಿದೀವಿ ಅಂತ ಹೇಳಿದ್ರು. ಆಮೇಲೆ ಮುಂಚೆ ಎಲ್ಲ ಅಲ್ಲಿ ಫೀಸ್ ಇರ್ಲಿಲ್ಲ ಬೆಟ್ಟ ಹತ್ತಕ್ಕೆ, ಅಂದ್ರೆ ಆರಾಮ್ಸೆ ಫ್ರೀ ಆಗಿ ಹೋಗಿ ಹತ್ತಿ ಬರ್ಬೋದು, ಯಾವ್ದೇ ತರ ಫೀಸ್ ಇರ್ಲಿಲ್ಲ. ಬಟ್ ಇವಾಗ ನಾನು ಹೋಗಿ ನೋಡಿದಾಗ ದೊಡ್ಡವ್ರಿಗೆ ಫೀಸ್ ಇತ್ತು, ಅಂದ್ರೆ ಚಿಕ್ಕವರಿಗೆ ಬೇರೆ ತರ ಫೀಸ್ ಇತ್ತು, ಆತರ ಫೀಸ್ ಇತ್ತು ಅಲ್ಲಿ. ಬಟ್ ಕ್ಲೋಸ್ ಮಾಡಿದ್ದಾರೆ, ಯಾವ್ದೇ ತರ ಪರ್ಮಿಷನ್ ಇಲ್ಲ ಬೆಟ್ಟ ಹತ್ತಕ್ಕೆ ಅಲ್ಲಿ. ಸೊ ಮುಂದೆ ಓಪನ್ ಮಾಡ್ಬೋದು ಬೆಟ್ಟ ಹತ್ತಕ್ಕೆ ಅಂತಾನೆ ಹೇಳ್ತೀನಿ. ಅದಲ್ಲದೆ ನಾವು ಟೀ ಎಲ್ಲ ಕುಡ್ಕೊಂಡು ಮತ್ತೆ ಅಂದ್ರೆ ಟೆಂಪಲ್ ಒಳಗಡೆ ಹೋಗ್ಬೇಕು ಅಂತ ಬಂದ್ವಿ. ಅಂದ್ರೆ ಅಲಂಕಾರ ಆಗಿರುತ್ತಲ್ವಾ, ಮತ್ತೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಲಂಕಾರ ಎಲ್ಲ ಆದ್ಮೇಲೆ ಅಂತ ಹೇಳಿ ಬಂದ್ವಿ. ಸೊ ನಾನು ಮತ್ತೆ ನಮ್ಮ ಯಜಮಾನ್ರು, ಅಣ್ಣ, ಅಕ್ಕ ಮತ್ತೆ ನಮ್ಮಮ್ಮ ಎಲ್ರು ಈ ಕಡೆಯಿಂದ ಲೈನ್ ಇತ್ತು. ಸೊ ಅಲ್ಲೆಲ್ಲ ಹೋಗೋಷ್ಟರಲ್ಲಿ ಭಕ್ತರೆಲ್ಲ ನಿಂತ್ಕೊಂಡಿದ್ರು, ಅಂದ್ರೆ ಅಲಂಕಾರ ಮಾಡಿದ್ಮೇಲೆ ದರ್ಶನ ತಗೊಳಕ್ಕೆ. ನಾವ್ ಏನ್ ಮಾಡಿದ್ವಿ ಅಂದ್ರೆ ಹೋಗುವಾಗ ನಾವು ತೆಂಗಿನಕಾಯಿ ಏನ್ ತಗೊಂಡಿದ್ವಲ್ಲ ದೇವರಿಗೆ, ತೆಂಗಿನಕಾಯಿ ಬಂದು ಮುಂಚೆನೆ ಕೊಟ್ಟಿದ್ವಿ. ತೆಂಗಿನಕಾಯಿ ತುಂಬಾ ರಶ್ ಇದೆ, ಆಮೇಲೆ ಬನ್ನಿ ಅಂದಾಗ ಅಲಂಕಾರ ಆಗಿದೆ, ಇವಾಗ ನೋಡಕ್ ಹೋಗ್ತಾ ಇದೀವಿ. ಸೊ ತೆಂಗಿನಕಾಯಿ ಎಲ್ಲ ಒಡೆದ್ರು ನಮ್ಮ ಯಜಮಾನ್ರು. ನಾನು ತೆಂಗಿನಕಾಯಿ ನೀರ್ನ ದೇವ್ರ ಪ್ರಸಾದ ಅನ್ಕೊಂಡು ಸ್ವೀಕಾರ ಮಾಡಿದೆ. ಅದಲ್ದೆ ನೋಡಿ ಎಷ್ಟು ದೊಡ್ಡ ತೆಂಗಿನಕಾಯಿ, ಆಮೇಲೆ ಅಲ್ಲೆಲ್ಲ ತೆಂಗಿನಕಾಯಿ ದೇವರಿಗೆಲ್ಲ ತೆಂಗಿನಕಾಯಿ ಹೂವು ಎಲ್ಲ ಇರುತ್ತೆ. ಸೊ ಇಲ್ಲಿಂದಾನೇ ತಗೊಂಡ್ ಹೋಗ್ಬೇಕು ಅಂತ ಏನಿಲ್ಲ ಹಾಗೆ. ಸೊ ಅಲ್ಲಿ ಹೋಗಿ ಒಳಗಡೆ ಹೋಗಿ ಅಲಂಕಾರ ಎಲ್ಲ ನೋಡ್ಕೊಂಡು ನಮಸ್ಕಾರ ಮಾಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ನಾವು ಒಳಗಡೆ ಹೋದ್ವಿ. ಅಲಂಕಾರ ಎಲ್ಲ ಮಾಡಿದ್ರು, ಮತ್ತೊಮ್ಮೆ ದರ್ಶನ ಮಾಡ್ಕೊಂಡು ಆಚೆ ಬರುವಷ್ಟರಲ್ಲಿ ನಾವು ಮನೆಗೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡ್ರ? ಇಲ್ಲ ಫ್ರೆಂಡ್ಸ್, ನಮ್ ಮನೆ ದೇವ್ರು ನನಗ್ ನಂಬಕ್ಕೆ ಆಗ್ತಿಲ್ಲ. ನಮ್ ಮನೆ ದೇವ್ರು ಅಂದ್ರೆ ಬ್ಯಾಂಗ್ಳೂರಲ್ಲಿ ನಾನು ಫಸ್ಟ್ ಟೈಮು ನಮ್ ಮನೆ ದೇವ್ರು ವೀರಭದ್ರೇಶ್ವರ ಟೆಂಪಲ್ ಇಲ್ಲಿ ಇದೆ ಅಂತ ಗೊತ್ತಾಗಿದ್ದು ಇದೇ ಫಸ್ಟ್ ಟೈಮ್ ನನ್ಗೆ. ಅಲ್ಲಿ ಹೋದ ತಕ್ಷಣ ಅಲ್ಲೂ ಕೂಡ ನಾವು ದರ್ಶನ ತಗೊಳಕ್ಕೆ ಹೋಗ್ತಾ ಇದೀವಿ, ನೋಡ್ಕೊಂಡ್ ಬರೋಣ ಬನ್ನಿ. ಸ್ವಾಮಿ ಟೆಂಪಲ್ ಇದೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಬೋರ್ಡ್ ಕೂಡ, ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡಿ. ಸೊ ಇದು ಬ್ಯಾಂಗ್ಳೂರಿಂದ ಆಚೆ ಬಂದಾಗ ಫಸ್ಟ್ ಟೈಮ್ ನಾನು ನಮ್ಮ ದೇವರು ಇಲ್ಲಿರೋದು ನಾನು ನೋಡ್ತಾ ಇದ್ದೀನಿ. ಆದರೆ ಸಖತ್ತಾಗಿದೆ. ಇವಾಗ ನಾವು ಅಲ್ಲಿಂದ ಬಂದಿರೋದು, ಈ ಕಡೆ ಒಳಗಡೆ ಹೋದರೆ ನರಸಿಂಹಸ್ವಾಮಿ ಟೆಂಪಲ್, ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದೇವರು. ಸೊ ನೋಡಿ ತುಂಬ ಪವರ್ಫುಲ್ ದೇವರು, ನಾನು ನಂಬಿರುವಂತಹ ದೇವರು, ಅದು ನಮ್ಮ ವೀರಭದ್ರ ದೇವರು. ಸೊ ನೋಡಿ ಚೆನ್ನಾಗಿದೆ, ಎಷ್ಟೇ ಹಳೇದು ಟೆಂಪಲ್ ಆದ್ರೂ ಒಂದು ಲುಕ್ ಇರುತ್ತೆ ನೋಡೋಕ್ಕೆ. ನೋಡಿ ಹೆಂಗಿದೆ, ವಾವ್ ಸೂಪರ್. ಅದೇ ಹೇಳ್ತಾ ಇದ್ದೀನಿ, ಬೆಟ್ಟ ಎಲ್ಲ ಇದೆ ಹಿಂದೆ. ಇದು ಹಳೆ ಟೆಂಪಲ್ಲಾ? ಹಾಂ, ಹಳೆ ಟೆಂಪಲು. ಸೊ ಬೆಟ್ಟ ನೋಡಿ ಹೆಂಗಿದೆ, ವಾವ್. ನೋಡ್ರಿ, ನಮ್ಮ ಮನೆ ದೇವರು ವೀರಭದ್ರೇಶ್ವರ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದಂತೆ ಏನೋ ಒಂದ್ ವೈಬ್ ಚೇಂಜ್ ಆಗುತ್ತೆ, ಅದೇ ತರ ಫೀಲ್ ಆಯ್ತು ನನ್ಗೆ. ಸೊ ಆಚೆಯಿಂದ ನೋಡಿ ಎಷ್ಟು ಚಂದ ಇದೆ ನೋಡಕ್ಕೆ. ನನಗಂತೂ ನಮ್ಮ ಊರೇ ನೆನಪಾಯ್ತು ಈ ಟೆಂಪಲ್ ನೋಡಿದಾಗ. ಸೊ ನಾನು ತುಂಬಾ ನಂಬ್ಕೊಂಡ್ ಬಂದಿದ್ದೀನಿ, ಆಚೆ ಅಲ್ಲಿ ವೀರಭದ್ರೇಶ್ವರ ಮೂರ್ತಿನೂ ಇತ್ತು. ಸೊ ತುಂಬಾ ನಂಬ್ಕೊಂಡ್ ಬಂದಿದ್ದೀನಿ. ಕೆಳಗಡೆ ಕೈ ಇಟ್ಟು ನಮಸ್ಕಾರ ಮಾಡಿ ಒಳಗಡೆ ಹೋದಾಗ ಒಂಥರ ಬೇರೆ ತರಾನೇ ಫೀಲ್ ಆಯ್ತು. ಸೊ ನಾನ್ ನಂಬಿರುವಂತಹ ದೇವ್ರು ಇದು. ಸೊ ನಮ್ಮ ಮನೆಯಲ್ಲಿ ಏನೇ ಒಂದು ಹೊಸ ಕಾರ್ಯ ನಡೀಲಿ ಅಥವಾ ಹೊಸ ಕೆಲ್ಸ ಇರ್ಲಿ, ಏನಾದ್ರೂ ಇರ್ಲಿ, ಸೊ ನಮ್ಮ ಮನೆ ದೇವರ ಆಶೀರ್ವಾದ ತಗೊಂಡೇ ನಾವು ಮುಂದಕ್ಕೆ ಹೋಗೋದು. ಸೊ ಅದೇ ರೀತಿ ನನ್ನ ಜೀವನದಲ್ಲಿ ನಾನು ತುಂಬಾನೇ ನಂಬಿದ್ದೀನಿ. ಸೊ ಅಲ್ಲಿ ಜನ ಎಲ್ಲ ಕುತ್ಕೊಂಡಿದ್ರು, ಅಂದ್ರೆ ಅಲ್ಲಿ ಸಹ ಅಭಿಷೇಕ ಎಲ್ಲ ಮಾಡಿದ್ರು, ಅಲಂಕಾರ ಮಾಡ್ತಾ ಇದ್ರು ಅಷ್ಟೇ. ಸೊ ಅಭಿಷೇಕ ಎಲ್ಲ ನಾವು ಮಾಡಿದ್ಮೇಲೆ ಅಲ್ಲಿಗೆ ಹೋಗಿದ್ದು. ಬಟ್ ಅಲಂಕಾರ ಮಾಡಿದ್ಮೇಲೆ ನೋಡ್ರಿ ಏನ್ ಸಖತ್ತಾಗಿತ್ತು ಅಂದ್ರೆ ವೀರಭದ್ರೇಶ್ವರ ನೋಡಿದ್ರೆ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಅರ್ಧ ಗಂಟೆವರೆಗೂ. ಸೊ ತುಂಬಾ ಚೆನ್ನಾಗಿತ್ತು, ಮನ್ಸಿಗೆ ಒಂಥರ ನೆಮ್ಮದಿ ಕೊಟ್ಟು.
ವೀರಭದ್ರೇಶ್ವರ ಸ್ವಾಮಿ ಈ ದೇವ್ರು ಇದೆಯಲ್ಲ, ಈ ದೇವ್ರು ಬರೀ ನನ್ಗೆ ದೇವ್ರಲ್ಲ, ನನ್ನ ಕುಟುಂಬದ ಒಂದು ನಂಬಿಕೆ ಮತ್ತು ಶಕ್ತಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನನ್ಗೆ ಎಷ್ಟೇ ಕಷ್ಟ ಬರ್ಲಿ ಈ ದೇವ್ರನ್ನ ನೆನೆಸ್ಕೊಂಡ್ರೆ ಸೊ ಆ ಕಷ್ಟನೇ ಇಲ್ಲ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಅಷ್ಟು ನಂಬಿಕೆ ನನ್ಗೆ ದೇವ್ರ ಮೇಲೆ ಇದೆ. ಸೊ ಫ್ರೆಂಡ್ಸ್, ಅಲ್ಲಿ ಗಾಡಿ ನಿಲ್ಸಿದ್ದೀವಿ. ಆಮೇಲೆ ಇವಾಗ ನೋಡಿ ಅಲ್ಲಿ ವೀರಭದ್ರೇಶ್ವರ ಟೆಂಪಲ್, ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಅಲ್ಲಿ ಅಕ್ಕ ಮತ್ತು ಅಣ್ಣ ಐಸ್ ಕ್ರೀಮ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಅಕ್ಕ ಐಸ್ ಕ್ರೀಮ್ ತೊಗೊಂಡು ಬರ್ತಾವ್ರೆ. ಯಾಕಕ್ಕ ಇದೆಲ್ಲ ತಿನ್ನಕ್ಕೆ? ಯಾಕಕ್ಕ ಬೇಡ ಅಲ್ವಕ್ಕ? ಅಕ್ಕ ಬೇಡ ಅಂದ್ರೂ ಐಸ್ ಕ್ರೀಮ್ ತಂದವ್ರೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ಸ್. ಅಣ್ಣಗೆ ಇರು, ಅಣ್ಣ ಬರ್ತಾರ. ಅಣ್ಣಗೆ ಬಿಟ್ಟು ಹೋದ್ರೆ ಹೆಂಗ? ನಡಿ ನಡಿ ನಡಿ, ನಮ್ಮ ಅಣ್ಣ ಕರ್ಕೊಂಡು ಬರ್ತೀನಿ. ಹಾಂ, ನಮ್ಮ ಅಣ್ಣ ಬರ್ತಾರೆ. ಎಲ್ಲಿದ್ದಾರೆ ಅಣ್ಣ? ಸೊ ಒಂಥರ ಕೂಲಾಗಿದೆ ನೋಡಿ. ಇಲ್ಲೆಲ್ಲ ಮನೆಗಳಿದ್ದಾವೆ. ಇಲ್ಲೊಂದು ಶಾಪು, ಅಲ್ಲಿ ಮನೆಗಳಿದ್ದಾವೆ. ಸೊ ಇದೇ ಶಾಪಲ್ಲಿ ಐಸ್ ಕ್ರೀಮ್ ತೊಗೊಂಡು ಬರ್ಬೇಕಂತ ಹೋದರು, ಬಟ್ ಅಲ್ಲಿ ಇಲ್ಲ ಐಸ್ ಕ್ರೀಮು. ಅದಕ್ಕೆ ಅಲ್ಲಿ ಹೋಗಿ ತೊಗೊಂಡು ಬರ್ತಾರೆ. ಅಣ್ಣ ಬರ್ತಾರೆ. ಸೊ ನೋಡ್ಬೋದು, ಬಿಸಿಲು ಬಂತು ನೋಡಿ, ಎಷ್ಟು ಬಿಸಿಲಿದೆ. ಅಷ್ಟೇನೇನು ಜಾಸ್ತಿ ಬಿಸಿಲಿಲ್ಲ, ಬಟ್ ಬಿಸಿಲು ಶೆಕೆ ಮುಂಚೆ ಇರೋ ಅಷ್ಟೇನಿಲ್ಲ, ಕಮ್ಮಿ ಆಗಿದೆ ಬಿಸಿಲು ಇವಾಗ. ಬಿಸಿಲು ಮತ್ತು ಶೆಕೆ ಸ್ವಲ್ಪ ಇದೆ ಇವಾಗ. ಸೊ ಏನಂದರೆ ಅಲ್ಲೊಂದು ಆಲದ ಮರ ಇದೆಯಲ್ಲ ದೊಡ್ಡದು, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಅದ್ರ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ನಿದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿದ್ದೆ ಮಾಡೋಕ್ಕೆ ಇವ್ರು ಬಿಡಬೇಕಲ್ವೇ, ಕಾರ್ ಮೂವ್ ಮಾಡ್ತಾರೆ ಇವಾಗ. ಐಸ್ ಕ್ರೀಮ್ ತಿಂತಾವ್ರೆ. ಐಸ್ ಕ್ರೀಮ್ ಹೆಂಗಿದೆ? ಐಸ್ ಕ್ರೀಮ್ ತರ ಇದೆ. ಐಸ್ ಕ್ರೀಮ್ ತರ ಅಂದ್ರೆ ಅಕ್ಕ, ಅಣ್ಣ ಇಲ್ಲಿ ಇನ್ನೂ ಬರ್ತಾನೆ ಇಲ್ಲ. ಇಲ್ಲಿದೆ ನಂದು, ತಿನ್ನಿ. ಸೊ ಗೈಸ್, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋವಾಗ ದಾರಿಯಲ್ಲಿ ಈ ಎಕ್ಕದ ಗಿಡ ಅಂತ ಇದೆ ಅಲ್ಲಿ. ಸೊ ಆ ಗಿಡ ಅಂದರೆ ಆ ಎಲೆ ಬಂದು ಗಣೇಶ, ಅಂದರೆ ಗಣೇಶಗೆ ತುಂಬ ಒಳ್ಳೆಯದಂತೆ ಪೂಜೆ ಎಲ್ಲ ಮಾಡೋಕ್ಕೆ. ಅಂದರೆ ಈ ಎಕ್ಕದ ಎಲೆ ಏನಿದೆಯಲ್ಲ, ಇದ್ರದ್ದು ಹಾರ ಎಲ್ಲ ಗಣೇಶಗೆ ಹಾಕ್ತಾರಂತೆ ಪೂಜೆ ಮಾಡೋಕ್ಕೆ. ಅದಕ್ಕೆ ಇಲ್ಲಿ ತಗೋತಿದ್ದಾರೆ ನೋಡಿ. ಸೊ ನೋಡ್ಬೋದು ಇಲ್ಲಿ ಅಣ್ಣ ಎತ್ಕೋತಿದ್ದಾರೆ. ಅಣ್ಣ ಎಲೆ ತೊಗೊಳಲ್ವಾ? ಎಲೆ ಅಲ್ವಾ? ಓಕೆ, ಎಲೆ ಅಲ್ವಂತೆ. ಈ ಥರದ್ದು ವೈಟು ಇಲ್ಲಿದೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ಓ, ಇದು ಗಣೇಶಗೆ ಹಾಕ್ತಾರಣ್ಣ ಪೂಜೆಗೆ? ಗಣೇಶ ಹಬ್ಬದ ದಿನ ಎಕ್ಕದ ಗಿಡ ಅದು ಇದು ಇಟ್ಟರೆ ಒಳ್ಳೆದಂತ ಮಾರ್ತಾ ಇರ್ತಾರೆ. 100 ರೂಪಾಯಿ ಹಾರ. ಹೌದಾ? ನಾನು ಅಬ್ಸರ್ವ್ ಮಾಡಿಲ್ಲ ಯಾವತ್ತು. ನೀವು ಮಾಡಿದ್ದೀರಾ? ನೀನೇ ಮಾಡಿ, ನಾನು ತೊಳಿ ಇದ್ರಲ್ಲಿ ಹಾಕಿದೆ ಕವರ್. ಇಲ್ಲಿ ಕವರ್, ಈ ಕವರ್ ತುಂಬ ಹಾಕಿ ಚೆನ್ನಾಗಿದೆಯಲ್ಲ. ತಗೋ, ಮುಡ್ಕೊಂಡ್ಬಿಡು. ಇದೇ ಅರಳಿ ಎಲೆ ಆಗುತ್ತಲ್ಲ ಅಣ್ಣ? ಎಲೆ 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 ಆಗಲ್ಲ, ಇದು ಹೂವು ನೋಡಿ ಇವ್ರ ಕೈಲಿ. ತೋರಿಸಿ, ಅದು ತೋರಿಸಿ. ಇಷ್ಟಿದೆ. ಇದು ನಮ್ಮೂರ ಕಡೆ ಎಲ್ಲ ಕಾಲಲ್ಲಿ ಮುಳ್ಳು ಚುಚ್ಚುತ್ತಲ್ಲ, ಆವಾಗ ಈ ಎಲೆದು ಹಾಲು ಬರುತ್ತೆ. ಅಂದರೆ ಅದು ಬಂದು ಎಲೆ ಮುಳ್ಳು ಚುಚ್ಚಿರುತ್ತೆ, ಅಲ್ಲಿ ಹಾಕಿದ್ರೆ ಆ ಮುಳ್ಳು ಮೇಲೆ ಬರುತ್ತೆ. ಸೊ ನಮ್ಮೂರ ಕಡೆನೂ ಸಿಕ್ಕಾಪಟ್ಟೆ ಗಿಡ. ಈ ಥರದ ಗಿಡ ಇಲ್ಲ ಅಲ್ಲ ಅಣ್ಣ ಬೆಂಗಳೂರಲ್ಲಿ? ಹೌದಾ? ಹಾಂ, ನಾವಿರೋ ಪ್ಲೇಸಲ್ಲಿ ಇರಲ್ಲ, ದೂರ ಎಲ್ಲೆಲ್ಲೋ ಒಂದೊಂದು ಇರ್ಬೋದೇನೋ. ನೋಡಿ ಎಲೆ ಯಾವ ಥರ ಇದೆ. ಈ ಎಲೆ ಮುಳ್ಳೇನಾದರೂ ಚುಚ್ಚಿದ್ರೆ ಈ ಎಲೆ ಹಾಲು ಈ ಥರಕ್ಕೆ ಒಂದು ನಿಮಗೆ ಕೆತ್ತಿಬಿಟ್ಟು ತೋರಿಸ್ತೀನಿ. ಈ ಎಲೆನ ಬಂತು ನೋಡಿ ಹಾಲು. ಈ ಹಾಲನ್ನ ಮುಳ್ಳು ಚುಚ್ಚಿದ್ರೆ ಈ ಹಾಲು ಹಾಕಿದ್ರೆ ಆ ಮುಳ್ಳು ಬೇಗ ಮೇಲೆ ಬರುತ್ತೆ ಕಾಲಲ್ಲಿ. ಎಲ್ಲೇ ಎಷ್ಟೇ ಒಳಗಡೆ ಹೋಗಿದ್ರೂ ಮೇಲೆ ಬರುತ್ತೆ ನೋಡಿ. ಸಾಕಣ್ಣ ಅಷ್ಟು? ಬೇರೆಯವರು ಯಾರು ತಗೋತಾರೆ? ನೀ ಎಲ್ಲೆಲ್ಲಿ ಹೋಗ್ಯವ? ಎಲ್ಲೆಲ್ಲಿ ಹೋಗಿ ಆಮೇಲೆ ಮತ್ತೆ ಯಾವ್ದೇ ಅಲ್ವಾ ನನಗೆ ನರಸಿಂಹ ಸ್ವಾಮಿ, ನರಸಿಂಹ ಸ್ವಾಮಿ, ಮತ್ತ ಕಾಳಿಕಾದೇವಿ, ಅದು ಮಹಾಲಕ್ಷ್ಮಿ. ಅಕ್ಕ ಖುಷಿ ಆಯ್ತಾ?
ಟೆಂಪಲ್ ಹೋಗಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತಕ್ಕ ಟ್ರಿಪ್ಪು? ಒನ್ ಡೇ ಟ್ರಿಪ್ ಇದು ಅಲ್ವಾ? ಬೆಳಗ್ಗೆ ಬರೋವಾಗ ಹಾಫ್ ಡೇ ಟ್ರಿಪ್ ಆಗಿತ್ತು, ಇವಾಗ ಫುಲ್ ಒನ್ ಡೇ ಟ್ರಿಪ್ ಆಗೋಯ್ತು. ರಮೇಶನ ಹೆಂಗ ಅನಿಸ್ತಾನ ಟ್ರಿಪ್ ಹೇಳಿ? ಹಿಂದೆ ನೋಡ್ಬಿಟ್ಟು ಹೇಳಿ ಅಣ್ಣ. ಹೇಳ್ರಿ ವಿಡಿಯೋದಾಗ ಹೇಳ್ರಿ. ಆದ್ರೆ ಈಗ ಹೋಗುವಾಗ ಆ ಕಡೆಯಿಂದ ಹೋಗಲ್ಲ ನಾವು, ಅಲ್ಲಿ ನೀರು ಹೋಗ್ತೀವ. ಹೋಗ್ತೀವಿ ಅಕ್ಕ ನೀವು ರೈಟ್ ಅಂದ್ರಲ್ಲ, ರೈಟ್ ತಗೊಂಡ್ರೆ ಹೆಂಗೆ? ತಗೊಂಡ್ರೆ ಗೇಟ್ ಈ ಕಡೆ ಬರುತ್ತೆ. ಬ್ಯಾಕ್ ಗೇಟ್ ಇಂದ ಬಂದಿರೋದು ಬರೋವಾಗ ಹಿಂಗೂ ಹೋಗೋದ್ರು ಕಾಣುತ್ತೆ. ಕಾಣುತ್ತೆ. ಇದು ಮೇನ್ ಗೇಟ್ ಕಡೆಯಿಂದ ಹೋಗ್ತೀವಿ ಅಷ್ಟೇ. ಆದ್ರೆ ಅಲ್ಲಿ ನೀರು ಸ್ಮೆಲ್ ಬರ್ತಾ ಇತ್ತು, ನಾವೇನ್ ಇಳಿಯಲ್ಲ ಇವಾಗ, ಈಗ ಆಗಿರೋ ಸುಸ್ತಕ್ಕೆ. ಆದ್ರೆ ಟ್ರಿಪ್ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಒನ್ ಡೇ ಟ್ರಿಪ್ ಕೂಲ್ ಆಗಿ ಕಾಮ್ ಆಗಿತ್ತು. ಹೊಟ್ಟೆ ಫುಲ್ ಊಟ ಮಾಡ್ಕೊಂಡು ಬಂದಿದೀವಿ ಇವಾಗ. ಕಂಟಿನ್ಯೂ ಮಾಡಿ ನೀವೇ. ಆಮೇಲೆ ಏನಿಲ್ಲ, ಆಮೇಲೆ ಮತ್ತೆ ಹೇಳ್ತೀನಿ ಏನಾದ್ರು ಇದ್ರೆ. ಹೋಗ್ಲಿ, ರಮೇಶ್ ಅಣ್ಣ ಹಾಡ್ತಾರಾ? ಅಣ್ಣ ಒಂದ್ ಸಾಂಗ್ ಹಾಡ್ತೀರಾ? ಅಕ್ಕ ನೀರು ಇಳಿದು ಓಡ್ಬಿಡ್ತಾರೆ. ಅಕ್ಕ ನೀವು? ಇಲ್ಲ ಅಕ್ಕ ಲಾಗ್ ಅಲ್ಲಿ ಏನು ಮಾತಾಡ್ತಿಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ರೆ ಜಾಸ್ತಿ ಮಾತಾಡ್ತಾರೆ, ಕಿರ್ಚಿ ಕಿರ್ಚಿ ಅಲ್ವಾ ಯಮುನಕ್ಕ? ಕ್ಯಾಮ್ರಾ ಆಫ್ ಮಾಡಿದ್ರೆ ಯಮುನಕ್ಕನ ಸೌಂಡೇ ಜಾಸ್ತಿ ಇರುತ್ತೆ ಇಲ್ಲಿ. ಹೌದು. ಹೌದು. ಯಾಕಕ್ಕ ಕ್ಯಾಮ್ರಾ ಇಷ್ಟ ಇಲ್ಲ? ಯಾವ ಒಂದು ಹಾಡು ಹಾಡವ ಯಜಮಾನ ಸಾಂಗ್, ಇದು ಯಜಮಾನ ಮೂವಿಯಲ್ಲಿ ಇದು ಐತಲ್ಲ ಹಾಡು. ನಾವು PTMಗೆ ಬಂದಿದ್ದೀವಿ. ನೆನ್ನೆ ಬಂದಿದ್ನಲ್ಲ, ಅಲ್ಲಿಗೆ ಮತ್ತೆ ಬಂದಿದ್ದೀನಿ. ಇಲ್ಲಿ ಹೋಗ್ತಾ ಇದ್ದಾರೆ ಅಣ್ಣ ಯಜಮಾನ್ರು. ಸೊ ಹಿಯರ್ ಮೈ ಮಾಮ್. ಇಲ್ಲಿ ನಾವು ಇವಾಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಸಕ್ಕದಾಗಿದೆ ನೋಡೋಕ್ಕೆ. ಯಾಕೆ ಅಕ್ಕ ಕೀ ತೆಗಿತಿದ್ದಾರೆ? ಯಾರು ಇಲ್ಲ. ಉಯ್ಯಾಲೆ ನೋಡ್ರಿ, ನೋಡಿ ಉಯ್ಯಾಲೆ ಚೆನ್ನಾಗಿದೆ. ಇಲ್ಲಿ ಉಯ್ಯಾಲೆ ಚೆನ್ನಾಗಿದೆ. ಹಾಂ, ಕುತ್ಕೊಂಡ್ರು ಯಜಮಾನ್ರು, ಬೀಳಲ್ಲ. ನಾನು ನಿನ್ನೆ ಇಲ್ಲೇ ಕುತ್ಕೊಂಡಿದ್ದೆ, ಮಳೆ ಬರ್ತಾಯಿತ್ತು, ಸಖತ್ತಾಗಿತ್ತು. ಉಯ್ಯಾಲೆ ತೂಗು, ಆಟ ಆಡು. ಅಕ್ಕ ಮನೆಯೆಲ್ಲ ಕ್ಲೀನ್ ಆಗಿದೆಯಲ್ಲ? ಮನೆಯೆಲ್ಲ ಕ್ಲೀನ್ ಆಗಿದೆ. ನೆನೆ ಬಂದಿದ್ದೆ, ನೆನೆ ಇಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ಅಕ್ಕ ಮನೆ ಗುಡಿಸಿ ವರ್ಷವೆಲ್ಲ ಕಿಸ್ಕೊಳ್ತಾರೆ. ನೆನ್ನೆ ಹೆಂಗಿತ್ತು ಕೆಲ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಬಿಟ್ಟು ಹೋಗಿದ್ದೆ. ನೆನ್ನೆ ಮಳೆ ಬರ್ತಾ ಇತ್ತು, ಇಲ್ಲಿ ತುಂಬಾ ಚೆನ್ನಾಗಿತ್ತು. ನೆನೆ ಬಂದಿದ್ವಿ, ಮತ್ತೆ ಬಂದಿದ್ವಿ ಗೈಸ್. ಇಲ್ಲಿ ನೋಡಿ ಗಾರ್ಡನ್ ಹೆಂಗಿದೆ ಹಂಗೆ ಇದೆ. ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ ಇವತ್ತು. ಇಲ್ಲೇ ಇದ್ಬಿಡ್ಲಾ? ಇಲ್ಲೇ ಇದ್ಬಿಡ್ಲಾ? ಸ್ವಲ್ಪ ಪರಿಚಯ ಆಗೋವರೆಗೂ ಮಾಡ್ತೀನಿ. ಚೆನ್ನಾಗಿದೆ ಹೆಂಗು. ನಾನು ನೆನ್ನೆ ಇಲ್ಲಿ ಯಮುನಕ್ಕ ಮನೆಗೆ ಬಂದಿದ್ನಲ್ಲ, ಸೊ ಇವತ್ತು ಸಹ ನಿನ್ನೆ ಹೇಳಿದ್ದೆ ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿ. ಸಾವಂತೂರ್ಗೆ ಹೋಗಿದ್ವಿ ಎಲ್ಲರೂ. ಇಲ್ಲಿ ಬಂದು ಇವತ್ತು ಅಕ್ಕಗೆ ಬಿಟ್ಟು ಹೊಸ ರೋಡ್ಗೆ ಹೋಗ್ಬೇಕು ಇವಾಗ. ಸೊ ಇಲ್ಲೆಲ್ಲ ಬಂದು ನೆನ್ನೆ ಹೇಳಿದ್ದೆ ನಾನು ಟೀ ಕುಡಿಯೋಕ್ಕೆ ಈ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿ. ಅದಕ್ಕೆ ಇವತ್ತು ಬಂದು ಇಲ್ಲಿ ಟೀ ಕುಡಿದ್ವಿ. ಟೀ ಕುಡಿದು ಇಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಇವಾಗ ಹೋಗ್ತೀವಿ. ನೋಡಿ ಈ ತರ ಗಾರ್ಡನ್ ಇದೆ, ಹೋಗ್ತೀವಿ ಅಂದ್ಮೇಲೆ ಹೋಗ್ಬಿಡ್ಬೇಕು. ಎದ್ದೋಳು ಹೋಗು. ಈ ತರ ಗಾರ್ಡನ್ ಇದೆ, ಈ ತರ ಸ್ವಿಂಗ್ ಅಲ್ಲಿ ಕುತ್ಕೊಂಡಿದ್ದೀನಿ. ಹೋಗಕ್ ಮನ್ಸೇ ಇಲ್ಲ, ಆದ್ರೂ ಹೋಗ್ಬೇಕು. ಫ್ರೆಂಡ್ಸ್ ಏನಂದರೆ ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಬೆಳಗ್ಗೆ 6:30ಗೆ ನಾವು ಬಿಟ್ಟವರು ಸಾವಂತೂರ್ಗಕ್ಕೆ ಹೋಗಿ ಅಲ್ಲಿ ಟೆಂಪಲ್ ವಿಸಿಟ್ ಮಾಡಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅದಾದಮೇಲೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ದರ್ಶನ ಎಲ್ಲ ಆಯಿತು. ಆದಮೇಲೆ ಊಟ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದು ಇವಾಗ 5 ಗಂಟೆ PTMಗೆ ಹೋಗಿ ಅಕ್ಕಲ್ಲಿ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ವಿ. ಸೊ ಇವತ್ತು ಸಂಡೇ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಡೇ ಮಾತ್ರ. ಯಾವುದೇ ಥರ ಅರ್ಜೆಂಟ್ ಬರೀ ಏನು ಇರಲಿಲ್ಲ.
ಸೊ ತುಂಬ ಇಷ್ಟ ಆಯಿತು ನನಗೆ ಇವತ್ತಿನ ದಿನ. ಆಮೇಲೆ ನಮ್ಮ ಜೊತೆ ಯಮುನಾಥ ರಮೇಶ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಡೇ ಎಲ್ಲ ಇಷ್ಟ ಆಯಿತು. ಸೊ ಈಗ ನಾವು ಎಲ್ಲೆಂದರೆ ಎಕ್ಸಾಕ್ಟ್ ಎಲ್ಲಿದ್ದೀವಿ ಅಂದರೆ ಬೊಮ್ಮನಹಳ್ಳಿಯಲ್ಲಿದ್ದೀವಿ. ಸೊ ಇಲ್ಲಿ ನಮ್ಮಮ್ಮ ಇದ್ದಾರೆ, ಅಕ್ಕಗೆ ಡ್ರಾಪ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಹಿಂದೆ ನಮ್ಮಮ್ಮ, ನಾನು ನಮ್ಮ ಯಜಮಾನ್ರು ಡ್ರೈವ್ ಮಾಡ್ತಿದ್ದಾರೆ ನೋಡಿ. ಸೊ ಇಲ್ಲಿ ಟ್ರಾಫಿಕ್ ಇದೆ. ಸೊ ಫ್ರೆಂಡ್ಸ್ ಏನಂದರೆ ಇವಾಗ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್, ಟೇಕ್ ಕೇರ್.